ರಾಧೆ ರಾಧೆ ಎಲ್ಲರಿಗೂ. ನನ್ನ ಹೆಸರು ಅಕ್ಷತಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ರೀಸೆಂಟಾಗಿ ನಾವು ಗಂಗೆಬಾವಿ ರೆಸಾರ್ಟಿಗೆ ವಿಸಿಟ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಗರ್ಲ್ಸ್ ಟ್ರಿಪ್ ಆ್ಯಂಡ್ ಐ ವಾಂಟ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ವಿಡಿಯೋ, ಸೊ ಪ್ಲೀಸ್ ವಾಚ್ ಟಿಲ್ ದಿ ಎಂಡ್. ಸೊ ಕಾಟೇಜ್ ರೂಮ್ಸ್ ಎಲ್ಲ ಲೇಕ್ ವ್ಯೂ ಇತ್ತು ಆ್ಯಂಡ್ ಯು ಕ್ಯಾನ್ ವಾಚ್ ದ ಕಂಪ್ಲೀಟ್ ರೂಮ್ ಟೂರ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ಸೊ 12 ಗಂಟೆಗೆ ಚೆಕ್-ಇನ್ ಆದಮೇಲೆ ಊಟ ಮಾಡೋಕೆ ಹೋದ್ವಿ. 2 ಗಂಟೆಗೆ ಊಟ ಮಾಡಿದಾದ್ಮೇಲೆ ಊಟ ಎವ್ರೇಜ್ ಇತ್ತು, ಲಂಚ್ ಎವ್ರೇಜ್ ಇತ್ತು, ಅಷ್ಟೊಂದು ಲೈಕ್ ಆಗಲಿಲ್ಲ. ಚಾ ಎಲ್ಲ ಕುಡಿದು ಈವ್ನಿಂಗ್ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ವಿ. ಆ್ಯಂಡ್ ಸ್ವಲ್ಪ ಫನ್ ಮಾಡ್ಕೊತ ನನ್ನ ಫ್ರೆಂಡ್ ನನಗೆ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ಲು. ಸೊ ವಿಡಿಯೋ ಮಾಡ್ತಾಳಂತೇಳಿ ನಾ ಏನೋ ರಿವರ್ಸ್ ವಾಕ್ ಮಾಡೋಕೆ ಹೋದೆ, ಏನೋ ಒಂದು ಸ್ವಲ್ಪ ಸ್ಟೈಲ್ ಮಾಡೋಕೆ ಹೋದೆ, ಸ್ವಲ್ಪ ದ್ರಾಗನ ಬಿದ್ದುಬಿಡ್ತಿದ್ದೆ ಆ್ಯಂಡ್ ಥ್ಯಾಂಕ್ ಗಾಡ್ ಸೇವ್ ಆದೆ, ಬೀಳಲಿಲ್ಲ. ಸೊ ಈ ರೆಸಾರ್ಟ್ ಒಳಗೆ ನಂಗೆ ಭಾಳ ಇಷ್ಟ ಆಗಿರೋದು ಅಂತಂದ್ರೆ ಇದು ಪಾಂಡ್. ಎಷ್ಟು ಚಂದ ಡಿಸೈನ್ ಮಾಡ್ಯಾರ, ಫುಲ್ ಎಲ್ಲ ಮಸ್ತ್ ಅದೇನೋ ಹಟ್ ಟೈಪ್ ಎಲ್ಲ ಡಿಸೈನ್ ಮಾಡ್ಯಾರ, ಭಾಳ ಚಂದ ಅನ್ನಿಸ್ತೈತೆ ನೋಡೋಕೆ. ಸೈಕ್ಲಿಂಗ್, ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಎಲ್ಲ ಫುಲ್ ಸೇಫ್ಟಿ ಮೆಜರ್ಮೆಂಟ್ ತೊಗೊಂಡೆಲ್ಲ ಕಂಡಕ್ಟ್ ಮಾಡ್ತಾರೆ. ಅದು ಈ ವ್ಯೂ ಇರೋದ್ರಿಂದ ಅದಿನ್ನೂ ಭಾಳ ಚಂದ ಅನ್ನಿಸ್ತೈತಿ. ನಾನಂತೂ ಭಾಳ ಎಂಜಾಯ್ ಮಾಡಿದೆ. ಸೊ ಇದಾದಮೇಲೆ ನನ್ನ ಫ್ರೆಂಡಿಗೆ ಸ್ವಿಮ್ಮಿಂಗ್ ಬರ್ತೈತಿ. ನಾ ಬಿದ್ದೆ ಅಂತಂದರೂ ಆಕೆ ನನಗೆ ಸೇವ್ ಮಾಡ್ತಾಳನ್ನೋ ಕಾನ್ಫಿಡೆನ್ಸ್ ಮೇಲೆ ಸೇಫ್ಟಿ ಜಾಕೆಟ್ ಹಾಕ್ದೆ ನಾನು ಬೋಟಿಂಗ್ ಮಾಡೋಕೆ ಹೋದೆ. ಸೊ ನಾವು ಹೋಗಿರೋದು ಸನ್ಸೆಟ್ ಟೈಮಿಗೆ. ಸೊ ಭಾಳ ಚಂದ ರಿಲ್ಯಾಕ್ಸ್ ಆಗಿ ತಂಪೊಳಗೆ ಮಸ್ತ್ ಬೋಟಿಂಗ್ ಎಂಜಾಯ್ ಮಾಡಿದ್ವಿ. ಸೊ ಇದು ಪಾಂಡ್ ಭಾಳ ಸಣ್ಣದೈತಿ ಅಂತಂದರೂ ಸುತ್ತಮುತ್ತಲು ವ್ಯೂ ಚೆನ್ನಾಗಿರೋದ್ರಿಂದ ಬೋಟಿಂಗ್ ಆರಾಮ್ ಎಂಜಾಯ್ ಮಾಡಿದ್ವಿ. ಸೊ ಇದಾದಮೇಲೆ ಅದರ್ ಆ್ಯಕ್ಟಿವಿಟೀಸೂ ಅದಾವೆ, ಇದ್ರಾಗ ಗೇಮ್ಸ್ ಅದಾವೆ, ಲೈಕ್ 360 ಡಿಗ್ರಿ ಸೈಕ್ಲಿಂಗ್ ಐತಿ. ಆಮೇಲೆ ಇದಂತೂ ಭಾಳ ಅನಾಹುತಿತ್ತು, ಸ್ಲಿಂಗ್ ಶಾಟ್ ಅಂತ ಕರೀತಾರೆ. ಸೊ ಮೆನಿ ಮೋರ್ ಆ್ಯಕ್ಟಿವಿಟೀಸ್ ಅದಾವಿಲ್ಲೇ, ಸೊ ಅದೆಲ್ಲ ಎಂಜಾಯ್ ಮಾಡ್ಬೋದು. ಸೊ ರೆಸಾರ್ಟ್ ಒಳಗೆ ಸ್ಟೇ ಆದವರಿಗೆ ಸ್ವಿಮ್ಮಿಂಗ್ ಪೂಲ್ ಎಕ್ಸೆಸ್ಸು ಐತಿ, ಅಲ್ಲೂ ಎಂಜಾಯ್ ಮಾಡ್ಬೋದು. ಸೊ ಈವ್ನಿಂಗ್ ಟೈಮ್ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಒಳಗೂ ಎಂಜಾಯ್ ಮಾಡಿದ್ವಿ. ಸೊ ನನಗೆ ಮೋಸ್ಟ್ ಲೈಕ್ಡ್ ಸ್ಪಾಟ್ ಅಂತಂದರೆ ಇದು ಪಾಂಡ್ ಕಡೆ. ಸೊ ಇಲ್ಲೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟು ಮಾಡ್ಯಾರ ಅವರು, ಆರಾಮ್ ಕುಂತು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಲಂಚ್ ಅಂತೂ ನನಗೆ ಎವ್ರೇಜ್ ಅನ್ನಿಸ್ತು, ಅದು ಬಿಟ್ಟರೆ ಉಳಿದಿದ್ದೆಲ್ಲ ನನಗೆ ಟಾಪ್ ನಾಚ್ ಅನ್ನಿಸ್ತು. ಸೊ ನೈಟ್ ಟೈಮಿಗೆ ನಾವು ಫುಡ್ಡನ್ನು ನಮ್ಮ ರೂಮಿಗೆ ತಂದು ಕೊಡ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಅವ್ರು ನೀಟಾಗಿ ಟೇಬಲ್ ಅರೇಂಜ್ ಮಾಡಿ ರೂಮ್ ಮುಂದೆನ ಬೆಳ್ದಿಂಗಳು ಊಟ ಮಾಡೋ ಹಂಗೆ ನಮ್ಗೆ ಅರೇಂಜ್ ಮಾಡಿ ಕೊಟ್ರು. ಸೊ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು, ಗೇಮ್ಸ್ ಆಟ ಆಡ್ಕೊಂಡು, ಹಾಡು ಹಾಡ್ಕೊಂಡು ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾವೆಲ್ಲ ಬರೀ ಫ್ರೆಂಡ್ಸ್ ಆಲ್ ಗರ್ಲ್ಸ್ ಟ್ರಿಪ್ ಆಗಿರೋದ್ರಿಂದ ಭಾಳ ಚಂದ, ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು, ಭಾಳ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನೈಟ್ ನಮಗೆ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿಕೊಟ್ರು, ಲೈಕ್ ಮ್ಯೂಸಿಕ್ಕೂ ಇತ್ತು ಆ್ಯಂಡ್ ಭಾಳ ಎಂಜಾಯ್ ಮಾಡಿದ್ವಿ. ಸೊ ನಮಗೆ ಸ್ಟೇ ಭಾಳ ಚಲೋ ಅನ್ನಿಸ್ತು. ಊಟದ್ದಷ್ಟೇ ಏನು ಕಂಪ್ಲೇಂಟ್ ಅಂತಂದ್ರೆ ಎವ್ರೇಜ್ ಊಟ ಇತ್ತು. ಸೊ ಊಟ ಸ್ವಲ್ಪ ಸಪ್ಪೆ ಐತಿ ಆ್ಯಂಡ್ ನಾರ್ಮಲ್ ಇರೋದ್ರಿಂದ ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಮನೆ ಊಟ ಇದ್ದಂಗೆ ಇದ್ರೂ ಪರವಾಗಿಲ್ಲ, ಬಟ್ ಟೇಸ್ಟ್ ಇರಲಿಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಊಟ ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ನನಗೆ ಅವ್ರ ಸರ್ವಿಸ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಧಾರವಾಡದಿಂದ ಜಸ್ಟ್ 1.5 ಅವರ್ ಒಳಗೆ ನಾವು ಇಲ್ಲಿ ರೀಚ್ ಆಗ್ತೀವಿ ಆ್ಯಂಡ್ ಸೇಫಾಗಿ ನಾವು ಎಂಜಾಯ್ ಮಾಡ್ಬೋದು. ಯಾವಾಗಾದರೂ ವೀಕೆಂಡ್ ಎಸ್ಕೇಪ್ ಐತಿ, 2 ದಿವಸ ಟೈಮ್ ಐತಿ ಅಂತಂದ್ರೆ ಇದು ಬೆಸ್ಟ್ ಪ್ಲೇಸ್, ಬೆಸ್ಟ್ ಆಪ್ಷನ್ ಟು ಚೂಸ್ ಫಾರ್ ಯೋರ್ ವೀಕೆಂಡ್ ಸ್ಟೇ ಅಂತ ಹೇಳ್ಬೋದು, ವೀಕೆಂಡ್ ಎಸ್ಕೇಪ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು. ಸೊ ನಾನು ನೆಕ್ಸ್ಟ್ ವ್ಲಾಗ್ ಉತ್ಸವ್ ಗಾರ್ಡನ್ ರೆಸಾರ್ಟ್ ಬಗ್ಗೆ ಮಾಡತ್ತೀನಿ. ಸೊ 1 ಡೇ ನಾವು ಗಂಗೆಬಾವಿ ರೆಸಾರ್ಟ್ ಒಳಗೆ ಸ್ಟೇ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಉತ್ಸವ್ ರಾಕ್ ಗಾರ್ಡನ್ ರೆಸಾರ್ಟ್ ಒಳಗೆ ಸ್ಟೇ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದಗಳು.